ಎಲ್ಲರಿಗೂ ನಮಸ್ಕಾರ. ಚಿಂತನ: ನಾವು ಯಾರನ್ನು ನಂಬಬೇಕು? ಪ್ರಸ್ತುತಿ: ಚೇತನ್ ಗೌಂಡರ್. ದೃಢನಂಬಿಕೆ ಈ ಪ್ರಪಂಚದ ಬದುಕು. ಸಮಸ್ಯೆಗಳ ಸವಾಲು ಬಂದಾಗಲೆಲ್ಲ ಮನಸ್ಸಿನ ಸ್ಥಿತಿ ಅಯೋಮಯ. ಯಾರನ್ನು ನಂಬುವುದು ಎನ್ನುವುದೇ ಗೋಚಲಾಗಿರುವ ವಿಷಯ. ನಂಬಿಕೆ ಎನ್ನುವುದು ಹಾಗೇ ಅಳೆದು ತೂಗಿ ನೋಡುವಂತಹುದು. ಮುಳುಗುವ ಸಂದರ್ಭ ಬಂದಾಗ ಹುಲ್ಲುಕಡ್ಡಿಯ ಮೇಲೆಯೂ ನಂಬಿಕೆ ಬರುತ್ತದೆ ಎನ್ನುವುದು ಬೇರೆ ಮಾತು. ಆದರೆ ಯೋಚನೆ ಮಾಡುವಷ್ಟು ಕಾಲಾವಕಾಶ ಇದೆ ಎಂದಾದರೆ ಎಲ್ಲವನ್ನೂ ತಕ್ಕಡಿಗೆ ಹಾಕಿ ತೂಕ ಮಾಡಿಯೇ ನಂಬುವ ಬುದ್ಧಿ ಮನುಷ್ಯನದು. ಇದೇನೋ ಒಳ್ಳೆಯದೇ, ಆದರೆ ಮನುಷ್ಯನಲ್ಲಿ ಇರಬೇಕಾದುದು ದೃಢನಂಬಿಕೆಯಷ್ಟೇ. ಸುಗ್ರೀವನ ಬಳಿ ಇದ್ದವರೇನು ಅಂತಿಂತವರಲ್ಲ, ಸ್ವತಃ ಶ್ರೀರಾಮಚಂದ್ರ. ಆದರೇನು ಮಾಡುವುದು? ಶ್ರೀರಾಮನ ನೆರವು ಹೊಂದಿದ್ದರೆ ಜಗತ್ತನ್ನೇ ಜಯಿಸಬಹುದು ಎಂಬುದು ಜಗತ್ಸತ್ಯವಾದರೂ ಸುಗ್ರೀವನಿಗೆ ಮಾತ್ರ ತನ್ನ ಸಮಸ್ಯೆಯು ಈ ಶ್ರೀರಾಮನಿಂದ ಪರಿಹಾರ ಆಗಬಹುದೇ ಎಂಬ ಸಣ್ಣ ಸಂಶಯವಿತ್ತು. ಹಾಗಂತ ಶ್ರೀರಾಮ ಮಹಾಪರಾಕ್ರಮಿ ಎಂಬ ಸತ್ಯ ಸುಗ್ರೀವನಿಗೆ ತಿಳಿಯುತ್ತಿಲ್ಲವೇನೆಂದಲ್ಲ. ಅದಕ್ಕಾಗಿ ಹಿಂದೆ ಮುಂದೆ ಯೋಚಿಸದೆ ಆತನು ಸತ್ಯ ಸಾಧಿಸಿದ್ದು. ಆದರೂ ಅಣ್ಣನಾದ ವಾಲಿಯನ್ನು ಸೋಲಿಸುವ ತಾಕತ್ತು ಈ ಶ್ರೀರಾಮನಿಗೆ ಇದೆ ಎಂಬ ಸಂಶಯ ಸುಗ್ರೀವನದು. ಕೇಳುವುದೇ ಹೇಗೆ? ಆದರೂ ಮನಸ್ಸು ತಡೆಯದೆ ಸುಗ್ರೀವ ಕೇಳುತ್ತಾನೆ: ಹೇ ಶ್ರೀರಾಮ, ವಾಲಿ ದುಂದುಬಿ ಎಂಬ ರಾಕ್ಷಸನನ್ನು ಕೊಂದು ಅವನ ದೇಹವನ್ನು ತನ್ನ ಎಡಗಾಲಿನಲ್ಲಿ ಜಾಡಿಸಿ ಒದ್ದು ಅದನ್ನು ಈ ವಿಶ್ವಶೃಂಗ ಪರ್ವತದ ಮೇಲೆ ಬೀಳುವಂತೆ ಮಾಡಿದ್ದಾನೆ. ಅಂತಹ ಸಾಹಸ ನಿನ್ನಿಂದ ಸಾಧ್ಯವಾಗುತ್ತಿತ್ತೆ ಎಂದು ಕೇಳುತ್ತಾನೆ. ಶ್ರೀರಾಮ ಸ್ವತಃ ಭಗವಂತ. ಸುಗ್ರೀವನ ಮನವನ್ನು ಅರಿತು ಕೊಂಚವೂ ತಡ ಮಾಡದೆ ಅಲ್ಲೇ ಬಿದ್ದಿದ್ದ ರಾಕ್ಷಸನ ಕಳೆಬರವನ್ನು ತನ್ನ ಕಾಲು ಬೆರಳಲ್ಲಿ ಒಂದೇ ಸಲ ಒಗೆದು ಬಿಡುತ್ತಾನೆ. ಹೋಗಿದ ರಭಸಕ್ಕೆ ಅದು ದಕ್ಷಿಣದ ಕಡಲವನ್ನು ಸೇರುತ್ತದೆ ಅಂತೆ. ಅಲ್ಲಿಗೆ ಸುಗ್ರೀವನಿಗೆ ನಂಬಿಕೆ ಬಂತು. ಅದೆಷ್ಟೋ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿಯೂ ಇದೇ ರೀತಿಯಾಗಿರುತ್ತದೆ. ಒಂದೆಡೆ ಸಂಪೂರ್ಣವಾಗಿ ನಂಬಿರುತ್ತೇವೆ, ಆದರೆ ಅದೆಲ್ಲೋ ಒಂದು ಮೂಲೆಯಲ್ಲಿ ಸಣ್ಣ ಸಂಶಯವೊಂದು ಹಾಗೇ ಉಸಿರಾಡುತ್ತಿರುತ್ತದೆ. ಮನುಷ್ಯರನ್ನು ನಂಬುವ ವಿಚಾರ ಬಿಡಿ, ಸ್ವತಃ ದೇವರ ವಿಚಾರದಲ್ಲಿ ನಂಬದ ಗುಣ ನಮ್ಮದು. ನೀವೇ ನೋಡಿ, ಅದೆಷ್ಟೋ ಬಾರಿ ಕಷ್ಟಗಳು ಬಂದಾಗ ಎಲ್ಲ ದೇವರುಗಳ ಮೇಲೆ ಹರಕೆ ಹಾಕುವುದು, ಕಾಣುವ ಎಲ್ಲ ಧರ್ಮಕ್ಷೇತ್ರಗಳಿಗೆ ತೆರಳುವುದು ನಮ್ಮ ರೂಢಿ. ಇದನ್ನೇ ನಾವು ದೇವರ ಮೇಲಿನ ನಂಬಿಕೆ ಎಂದುಕೊಂಡಿರುತ್ತೇವೆ ಅಷ್ಟೇ. ಆದರೆ ಅದು ಪರಿಪೂರ್ಣ ನಂಬಿಕೆ ನಿಜಕ್ಕೂ ಅಲ್ಲವೇ ಅಲ್ಲ. ಇಲ್ಲಿ ಅಂತರ್ಗತವಾಗಿರುವುದು ಅಪನಂಬಿಕೆ ಅಷ್ಟೇ. ಯಾಕೆಂದರೆ ಒಂದು ದೇವರ ಮೇಲೆ ನಂಬಿಕೆ ಬಲವಾಗಿದ್ದರೆ ಅಚ್ಚಲವಾಗಿ ಇನ್ನೊಂದು ಗರ್ಭಗುಡಿಯ ಮುಂದೆ ನಿಂತು ಅಂಗಲಾಚಿ ಹರಕೆ ಸಲ್ಲಿಸುವ ಅವಶ್ಯಕತೆಯೇ ಇರುವುದಿಲ್ಲ ಅಲ್ಲವೇ? ಒಮ್ಮೆ ರಾಮಕೃಷ್ಣ ಪರಮಹಂಸರ ಶಿಷ್ಯನೊಬ್ಬನು ಬಂದು ನನಗೆ ದೇವರನ್ನು ತೋರಿಸಿ, ಗುರುಗಳೇ ದೇವರನ್ನು ತೋರಿಸಿ ಎಂದು ದಂಬಾಲು ಬೀಳುತ್ತಿದ್ದ. ನಿನ್ನ ಸಾಧನೆ ಶ್ರಮ ಸಾಲದು, ಇನ್ನಷ್ಟು ಸಾಧಿಸು, ಆಮೇಲೆ ನಿನಗೆ ದೇವರನ್ನು ದರ್ಶನ ಮಾಡಿಸುತ್ತೇನೆ ಎಂದು ರಾಮಕೃಷ್ಣರು ದಿನ ದೂಡುತ್ತಲೇ ಇದ್ದರು. ಆ ಶಿಷ್ಯನಾದರೂ ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಜಪಜ್ಞಾನದಲ್ಲಿ ತೊಡಗಿಕೊಂಡು, ಗುರುಗಳೇ ಇನ್ನಾದರೂ ದೇವರನ್ನು ತೋರಿಸಿ ಎಂದು ಬೇಡುತ್ತಿದ್ದ. ಆದರೆ ರಾಮಕೃಷ್ಣರು ಮಾತ್ರ ಸಾಧನೆ ಸಾಲದು ಎಂದು ಮುಂದಕ್ಕೆ ದೂಡುತ್ತಲೇ ಇದ್ದರು. ಬೇಸತ್ತ ಶಿಷ್ಯ ಕೊನೆಗೆ, ಗುರುಗಳೇ ನೀವು ನನ್ನ ಸಾಧನೆಯನ್ನು ಸಾಲುತ್ತಿಲ್ಲ ಎಂದು ಸುಳ್ಳು ಹೇಳುತ್ತಿದ್ದೀರಿ, ದೇವರನ್ನು ತೋರಿಸಲು ನಿಮ್ಮಿಂದ ಸಾಧ್ಯವಿಲ್ಲವಷ್ಟೇ ಎಂದು ಹೇಳುತ್ತಾನೆ. ಅಂದರೆ ಸ್ವತಃ ಗುರುಗಳನ್ನು ನಂಬದ ಮನಸ್ಥಿತಿ ಅವನದು. ಶಾಂತಚಿತ್ತರಾದ ಪರಮಹಂಸರು ನಿನಗೆ ಬೆಳಿಗ್ಗೆ ನದಿಯ ದಡದಲ್ಲಿ ದೇವರ ದರ್ಶನ ಮಾಡಿಸುತ್ತೇನೆ ಬಾ ಎನ್ನುತ್ತಾರೆ. ಹರ್ಷಿತನಾದ ಶಿಷ್ಯ ಮರುದಿನ ಬೆಳಿಗ್ಗೆ ಬೇಗನೆ ಬಂದು ಗುರುಗಳೊಂದಿಗೆ ಉತ್ಸಾಹದಿಂದ ನದಿಯ ಕಡೆಗೆ ತೆರಳುತ್ತಾರೆ. ಗುರುಗಳ ಅಪ್ಪಣೆಯಂತೆ ನದಿಯಲ್ಲಿ ಸ್ನಾನಕ್ಕೆ ಇಳಿದು ಒಂದು ಬಾರಿ ಮುಳುಗಿ ಏಳುವಷ್ಟರಲ್ಲಿ ಅಲ್ಲೇ ಇದ್ದ ಗುರುಗಳು ಶಿಷ್ಯನ ತಲೆಯನ್ನು ಅಲ್ಲಿ ನೀರಿನೊಳಗೆ ಒತ್ತಿ ಹಿಡಿಯುತ್ತಾರೆ. ಉಸಿರುಗಟ್ಟಲು ಪ್ರಾರಂಭವಾದ ಒಡನೆ ಗುರುಗಳು ಇದೇನೋ ಮಾಡುತ್ತಿದ್ದಾರೆ, ಬಹುಶಃ ರಾಮಕೃಷ್ಣರು ನನ್ನನ್ನು ಕೊಂದೇ ಬಿಡುತ್ತಾರೆ ಎಂದು ತನ್ನೆಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ಗುರುಗಳ ಎಂದು ಲೆಕ್ಕಿಸದೆ ಬಲವಾಗಿ ಅವರನ್ನು ತಳ್ಳಿ ನೀರಿನಿಂದ ಹೊರಗೆ ಬರುತ್ತಾನೆ. ಹೊರಗೆ ಬಂದು ನೋಡಿದರೆ ರಾಮಕೃಷ್ಣರು ಹಸನ್ಮುಖಿಯಾಗಿ ನಿಂತುಕೊಂಡು, ನೋಡಿದ್ಯಾ, ಕೇವಲ ನಿನ್ನ ಶರೀರದಲ್ಲಿರುವ ನಿನ್ನ ಉಸಿರಾಟವನ್ನು ಉಳಿಸಿಕೊಳ್ಳಲು ನೀನು ಇಷ್ಟೊಂದು ಶ್ರಮಪಟ್ಟೆ ಎಂದಾದರೆ ಇನ್ನೂ ಉಸಿರೊಳಗೆ ಉಸಿರಾಗಿರುವ ಭಗವಂತನನ್ನು ಕಾಣಲು ಇನ್ನೆಷ್ಟು ಶ್ರಮ ಪಡಬೇಕಾಗಿದೆ ಎಂಬ ಸತ್ಯವನ್ನು ಶಿಷ್ಯನಿಗೆ ಗೋಚರಿಸುತ್ತಾರೆ. ಶಿಷ್ಯನಿಗೆ ಗುರುಗಳ ಮಾತು ಅರ್ಥವಾಯಿತು. ಗುರುಗಳ ಮೇಲಿನ ನಂಬಿಕೆ ದೃಢವಾಯಿತು. ಸತ್ಯದ ಪದ ಗೋಚರಿಸಿತು.
ನಂಬಿಕೆ ಬಲವಾಗಿದ್ದರೆ ಮಾತ್ರ ಯಶಸ್ಸು ಸಾಧ್ಯ. ನನ್ನ ಯಶಸ್ಸು ನನ್ನಿಂದ ಸಾಧ್ಯ ಎನ್ನುವ ನಂಬಿಕೆಯೊಂದು ಗಟ್ಟಿಯಾಗಿ ಬಿಟ್ಟರೆ ಅಲ್ಲಿಗೇ ನಮ್ಮ ಯಶಸ್ಸು ಅರ್ಧ ಕೈಗೂಡಿದಂತೆ. ಆವಾಗಲೇ ನಮ್ಮ ಆಂತರ್ಯದ ಸೂಕ್ಷ್ಮ ಮನಸ್ಸು ನಮ್ಮನ್ನು ಸಾಧಿಸುವ ನಿಟ್ಟಿನಲ್ಲಿ ಪರಿವರ್ತಿಸಲು ಪ್ರಾರಂಭಿಸುತ್ತದೆ. ಪರಸ್ಪರ ನಂಬಿಕೆಗಳು ಜನರಲ್ಲಿ ಬಲಿಷ್ಠಗೊಂಡರಷ್ಟೇ ಶಾಂತಿ, ಸಹಬಾಳ್ವೆ ಸಾಧ್ಯ. ಲೋಕದ ಏಳಿಗೆ ಸಾಧ್ಯ ಎಂಬುದು ಸತ್ಯ. ಆದರೆ ಏನು ಮಾಡುವುದು? ಈ ಸತ್ಯವನ್ನು ಸಮಾಜ ನಂಬುತ್ತಲೇ ಇಲ್ಲ. ಆದ್ದರಿಂದ ಮೊದಲು ನೀವು ನಿಮ್ಮನ್ನು ನಂಬಿ, ನಂತರ ಜಗತ್ತು ನಿಮ್ಮನ್ನು ನಂಬುತ್ತದೆ. ಧನ್ಯವಾದಗಳು.